ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು 40 ಸೈಜ್ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಡಿಸೈನ್ ಬಂದಿದೆ. ಡಿಸೈನ್ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಬರುತ್ತೆ ಈ ಥರ. ಈಗ ಬಂದು ಇಲ್ಲಿ ಈ ಥರ ವಿ ಶೇಪಲ್ಲಿ ಈ ಥರ ಡಿಸೈನ್ ಬರುತ್ತೆ. ಈ ಕಡೆನೂ ಈ ಥರ, ಮತ್ತು ಇಲ್ಲಿ ಟ್ಯಾಗ್ ಬರುತ್ತೆ. ಈ ಥರ ಡಿಸೈನ್ ಸಿಂಪಲ್ ಡಿಸೈನೇ, ಏನು ಗ್ರ್ಯಾಂಡ್ ಡಿಸೈನ್ ಏನಲ್ಲ, ಈ ಥರ ಬರುತ್ತೆ. ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಎದೆ ಸುತ್ತಳತೆ ಬಂದು 40 ಇದೆ. 40 ಸೈಜ್ ಬ್ಲೌಸ್. ಇದು 4 ಭಾಗ ಮಾಡಿಕೊಂಡ್ರೆ ನಮ್ಗೆ 10 ಬರುತ್ತೆ. ಓಕೆನಾ. ಸೊಂಟದ ಸುತ್ತಳತೆ ಬಂದುಬಿಟ್ಟು 32 ಇದೆ. ಅದನ್ನು 4 ಭಾಗ ಮಾಡಿಕೊಂಡ್ರೆ ನಮಗೆ 8 ಬರುತ್ತೆ. ಓಕೆನಾ. ಇದ್ರ ಉದ್ದ ಬಂದ್ಬಿಟ್ಟು, ಬೆನ್ನಿನ ಉದ್ದ ಬಂದ್ಬಿಟ್ಟು 14.5. ಆಲ್ರೆಡಿ ಅರ್ಧ ಇಂಚು ಕೆಳಗಡೆ ಬಿಟ್ಬಿಡ್ಬೇಕು, ಮೇಲ್ಗಡೆ ಅರ್ಧ ಬಿಟ್ಬಿಡ್ಬೇಕು. ನಮಗೆ ರೆಡಿ ಬಂದ್ಬಿಟ್ಟು 14.5 ಬೇಕು. ಇಲ್ಲಿ ಫಸ್ಟ್ ಮಾರ್ಜಿನ್ ಹಾಕೋತಿದ್ದೀನಿ. ಈಗ 14.5ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚ್ಗೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಡೀಪ್ ಬಂದ್ಬಿಟ್ಟು ಇಲ್ಲಿ 3 ಇಂಚು ಕೆಳಗಡೆ ಸಾಕು. 3 ಇಂಚಿಗೆ. ಅವರು ಸ್ವಲ್ಪ ಬ್ರಾಡ್ ಹಾಕೋದ್ರಿಂದ ನಾನು ಒಂದು 3.25 ಇಡ್ತೀನಿ. ಯಾಕೆಂದರೆ ಅವ್ರು ಸ್ವಲ್ಪ ಬ್ರಾಡ್ ಹಾಕ್ತಾರೆ, ಹಾಗಾಗಿ ಈ ರೀತಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು 2.25 ಇಡ್ತೀನಿ. 40 ಸೈಜ್ ಆಗಿರೋದ್ರಿಂದ, ದೊಡ್ಡ ಸೈಜ್ ಆಗಿರೋದ್ರಿಂದ 2.25 ಇಡ್ತೀನಿ. ನೆಕ್ ಬಿಟ್ಟು 2.25. ಟೋಟಲ್ 6 ಇಂಚ್ ತಗೋತೀನಿ. ಇನ್ನು ಉಳಿದಿದ್ದು ಶೋಲ್ಡರ್ದು. ಓಕೆನಾ. ಮತ್ತು ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಎಷ್ಟಿದೆ ಅಂದರೆ 3.25 ಇದೆ. ಓಕೆನಾ. 2.25 ಇದು, 3.25 ಅದು ನೆಕ್ ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಡಿಸೈನಾಗಿ ಇಡಬೇಕು. ಈ ಥರ ಇದು ವಿ ಶೇಪಲ್ಲಿ ಈ ಥರ ಡಿಸೈನ್ ಬರುತ್ತೆ. ಓಕೆನಾ. ಈ ಥರ ಅಟ್ಯಾಚ್ ಮಾಡಬೇಕು ಅಷ್ಟೇ. ಇದು ಈಗ ಮತ್ತೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 32 ಇದೆ. ಅದನ್ನ 4 ಭಾಗ ಮಾಡಿದ್ರೆ 8 ಬರುತ್ತೆ. 8ನ ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 10 ಇಂಚು. 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 10 ಇಂಚು. ಇದು 8 ಇಂಚು. ಇದು ಬಂದ್ಬಿಟ್ಟು, ಇದು ಅಳತೆ ತೊಗೊಂಡಿಲ್ಲ, ಹಂಗೆ ಮಾಡಿರೋದ್ರಿಂದ ಇದು 11.25 ಇದೆ. 11.25 ಡೀಪು. ನಾರ್ಮಲ್ ರೌಂಡ್ ಬಂದ್ಬಿಟ್ಟು ಹಂಗೇನು ತಗೋಬೋದು. ಈ ಬ್ಲೌಸ್ ಕರೆಕ್ಟಾಗಿರೋದ್ರಿಂದ ನಾನು ಬ್ಲೌಸ್ ಅಳತೆಲ್ಲ ತೊಗೋತೀನಿ. ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ಈ ಥರ. ಮತ್ತು ಈ ಕಡೆಯಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡೋಣ. ಓಕೆನಾ. ಇಷ್ಟೇ. ಮತ್ತು ಈ ಕಡೆಯಿಂದ ಶೇಪ್ ತೆಗೆಯೋಣ. ಇಲ್ಲಿ ನಮ್ಗೆ 1 ಇಂಚ್ ಬಂದರೆ ಸಾಕು, ಅಷ್ಟೇ. ಇಲ್ಲಿಗೆ ಬೇಕಾದರೆ ನಾನು ಇದು ಆಮೇಲೆ ಕಟ್ ಮಾಡ್ಕೊತೀನಿ, ಬೇರೆದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ ಮಾತ್ರ ಆಮೇಲೆ ಕಟ್ ಮಾಡ್ತೀನಿ. ಆರ್ಮಲ್ ರೌಂಡ್ ಎಲ್ಲನೂ ಈಗಲೇ ಕಟ್ ಮಾಡ್ತೀನಿ. ಓಕೆನಾ. ಈ ರೀತಿ ಕಟ್ ಮಾಡಿ ಈಗ ಈ ಕಡೆ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡಬೇಕು. ಹೀಗೆ ಆಯಿತಾ. ಮತ್ತೆ ಇದನ್ನು ಹೀಗೆ ತಗೊಳ್ಳೋಣ. ಉಲ್ಟಾ ಈ ಕಡೆ ಓಪನ್ ಇರೋದು ನಮ್ಮ ಕಡೆ ಇರಲಿ, ಸೀದಾ ಇರೋದು ಆ ಕಡೆ ಇರಲಿ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳೋಣ. ಓಕೆನಾ. ಇಲ್ಲಿ ಒಂದು ಅರ್ಧ ಇಂಚು ಡಾಟ್ ಇದಕ್ಕೆ ಮುಗಿಸ್ಪೇಟೆ ಪಟ್ಟಿಗೆ ಬಿಟ್ಬಿಡಿ. ಒಂದು ಅರ್ಧ ಇಂಚು. ಈ ರೀತಿ ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡ್ಬೇಕು. ಮತ್ತು ಶೋಲ್ಡರ್ ಜಾರ್ತಾ ಇದ್ದಂಗೆ ಏನಪ್ಪ ಮಾಡಬೇಕು ಅಂದರೆ, ನಾನು ಇದನ್ನು ಈ ಥರ ಕಟ್ ಮಾಡಿ ತೋರಿಸ್ತೀನಿ. ಆ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಶೋಲ್ಡರು ಡ್ರಾಪ್ ಆಗೋದಿಲ್ಲ. ಓಕೆನಾ. ಫಸ್ಟಿಗೆ ನಾನು ಇಲ್ಲೊಂದು ಪಿನ್ ಹಾಕೋತೀನಿ.
ಹೀಗೆ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಮ್ಯಾಚ್ ಹಾಕೊಂಡ್ಬಿಡೋಣ. ಇದಾಯಿತು. ಇವಾಗ ಇದು ತೆಗೆದುಬಿಟ್ಟು ಶೇಪ್ ತೆಗಿಬೇಕು. ಇಲ್ಲಿಂದನೂ ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ. ನೀವು ಹಿಂಗೆ ತೆಗೆದ್ರೆ ನಿಮಗೆ ರಿಂಕಲ್ಸ್ಗಳು ಅವಾಯ್ಡ್ ಆಗುತ್ತೆ. ಈಗ ಬಂದು ಮಾಮೂಲಿ ಜಾಯಿಂಟ್ ಹಾಕಬೇಕು. ಓಕೆನಾ? ಇಷ್ಟೇ. ಈ ರೀತಿ ಬಂತು. ಮುಂದೆ ಬಂದ್ಬಿಟ್ಟು ಕುಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಈ ರೀತಿ ಬ್ಲೌಸ್ನ ಇಟ್ಕೊಂಡಾದ್ರೂ ತೊಗೋಬೋದು, ನೀವು ಹಂಗೇನಾದ್ರೂ ತೊಗೋಬೋದು. ನಾನು ಬ್ಲೌಸ್ನ ಇಟ್ಕೊತೀನಿ. ಇಲ್ಲಿ ಮ್ಯಾಚ್ ಹಾಕಿದ್ದೀವಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಬಿಟ್ಟು ಈ ರೀತಿ ತೊಗೊಳ್ಳಿ. ನೋಡಿ, ಇಲ್ಲಿ ಅರ್ಧ ಇಂಚ್ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ವಲ್ಲ ಅದು ಬಿಟ್ಬಿಡಿ. ಅಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಕಾಣಿಸ್ತಾ ಇದೆಯಾ? ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಮಾಡ್ಕೊಬೇಕು. ಆವಾಗ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸೇರಿಸ್ಕೊಡಿ. ಇಲ್ಲಿಂದ ಹಿಂಗೆ ಸೇರಿಸ್ಕೊಡಿ. ಓಕೆನಾ? ಆಯಿತು. ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರಿಂದ ಅಳತೆ ತಗೊಳ್ಳಿ. ಇಲ್ಲಿ ಡಾಟ್ ಇರುತ್ತಲ್ಲ, ಇಲ್ಲಿ ಡಾಟ್ ಸ್ಟಿಚ್ ಮಾಡಿರ್ತೀವಲ್ಲ ಇಲ್ಲಿಂದ ಸ್ಟಿಚಿಂಗು ಸೇರಿಸ್ಬಿಟ್ಟು ತಗೊಳ್ಳಿ. 10.5 ಇದೆ. ಇಲ್ಲಿಂದ ಇದು ಬಂದ್ಬಿಟ್ಟು 14.25. ಓಕೆನಾ? 10.5 14.25. 10.5ಗೆ ಡಾಟ್ ಪಾಯಿಂಟು, ಕೆಳಗಡೆ 14.25. ಫಸ್ಟು 10.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಹಿಂಗೆ ಇಟ್ಕೊಳ್ಳಿ. ಶೋಲ್ಡರು ಮಧ್ಯ 10.5ಗೆ ಮಾರ್ಕ್ ಮಾಡಿ. ಇಲ್ಲಿಂದ 14.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ? ಈಗ ಇಲ್ಲಿಂದ ಒಂದು ಸ್ಟಿಚ್ ಅದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚಿಗೆ ಮಾಡ್ಕೊಳ್ಳಿ. 1 ಇಂಚ್ ಈ ಕಡೆ 1 ಇಂಚ್ ಆ ಕಡೆ ಬಿಟ್ಟು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಈ ಕಡೆಯಿಂದ ಇಲ್ಲಿಂದ ಈಗ ತಗೊಳ್ಳಿ. ಇಲ್ಲಿಂದ 1 ಇಂಚಿಗೆ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿ. ಯಾಕೆಂದರೆ ಈ ಕಡೆನೂ ಸ್ಟಿಚಿಂಗ್ ಹೋಗುತ್ತೆ, ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯೆ ಡಾಟ್ ಬರುತ್ತೆ. ಅದಕ್ಕೋಸ್ಕರ ಮಾಡಿ. ಇಲ್ಲಾಂದರೆ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಇದ್ರ ಅಳತೆನೇ ತೊಗೋಬೋದು. ಇದ್ರ ಅಳತೆನೂ ಅಲ್ಲೇ ಬರುತ್ತೆ. ನೋಡಿ, ಸ್ಟಿಚಿಂಗ್ ಬಿಟ್ಟು ತಗೊಂಡ್ರೆ ಇಷ್ಟು ಬರುತ್ತೆ. ಹಿಂಗೆ ತೊಗೊಂಡ್ರೂ ಆಗುತ್ತೆ. ಇಲ್ಲಿಂದ 1 ಇಂಚು, ಇಲ್ಲಿಂದ 1 ಇಂಚು. ಓಕೆನಾ? ಇಲ್ಲಿಗೆ ಬಂತು. ನೀವು ಬೇಕಾದರೆ ಬ್ಲೌಸಲ್ಲೂ ಬೇಕಾದ್ರೆ ಆ ಥರ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಿಮ್ಗೇನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ, ಹೆಚ್ಚು ಕಮ್ಮಿ ಆಗ್ಬಿಡುತ್ತಪ್ಪ ಅನಿಸಿದ್ರೆ ನೀವು ಬ್ಲೌಸಲ್ಲೇ ಅಳತೆ ತೊಗೊಂಡು ಹಾಕ್ಕೋಬೋದು. ಈಗ ನಾನು ತೋರಿಸಿದ್ನಲ್ಲ ಸೇಮ್ ಹಂಗೇನೆ. ಇಲ್ಲಿಂದ ಕಂಕ್ಳಿಂದ ಇವಾಗ ಅಳತೆ ಮಾಡೋಣ. ಇಲ್ಲಿಂದ ಒಂದು ಇಂಚ್ ಬಿಡ್ತೀನಿ, 1 ಇಂಚು. ಮತ್ತು ಈ ಕಡೆಯಿಂದ ಇಂಚ್ ಮಾಡ್ಕೊಳ್ಳೋಣ. ಇಷ್ಟೇ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಓಕೆನಾ? ಕಟ್ ಮಾಡ್ಕೊಂಬರೋಣ. ಮತ್ತು ಇದು ಮಾರ್ಕ್ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಮ್ಯಾಚ್ ಹಾಕಿದ್ದೀನಿ. ಮತ್ತು ಈ ಕಡೆಯಿಂದ ಮಾರ್ಕ್ ಮಾಡಿಕೊಂಡೆ. ಮತ್ತು ಈ ಕಡೆಯಿಂದ ಶೇಪ್ ತೆಗಿಬೇಕು ನೀಟಾಗಿ. ಆಯಿತು. ಇವಾಗ ಇದನ್ನು ಹಾಕೊಂಡ್ರೆ ಆಯಿತು. ಡಾಟ್ ಪಾಯಿಂಟ್. ಓಕೆನಾ? ಇಷ್ಟ ಅದಾಯಿತು. ಇವಾಗ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇಟ್ಕೊಂಡು ಇದು ಬಟ್ಟೆ ಜಾಸ್ತಿ ಇದೆ, ತೊಂದರೆ ಏನಿಲ್ಲ. ಇದು ಫಸ್ಟ್ಗೆ ಈ ಕಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಆಯಿತು. ಇದನ್ನು ಸ್ಲೀವ್ಸ್ನ
ಇಟ್ಕೊಳ್ಳಿ. ಸ್ಲೀವ್ಸ್ನ ಇಟ್ಕೊಂಡಿದ್ವಿ ಮಾಮೂಲಿ ಮಾರ್ಕ್ ಮಾಡಿಕೊಂಡು ಅಷ್ಟು ಸ್ಟಿಚಿಂಗ್ ಅರ್ಧ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಈ ರೀತಿ ಬರುತ್ತೆ. ಮತ್ತು ಇಲ್ಲಿಂದ ಕನ್ಫ್ಯೂಸ್ ಆಗುತ್ತೆ ನಮಗೆ. ಇಲ್ಲಿ ಬರುತ್ತೆ ಮಾರ್ಕು. ಇಲ್ಲಿಂದ ಶೇಪ್ಕೊಂಡು ಇಲ್ಲಿ ಬರುತ್ತೆ. ಓಕೆನಾ? ಅಷ್ಟೇ ಉದ್ದ ಸ್ಲೀವ್ಸು. ಅದೇನು ಡಿಸೈನ್ ಏನು ಹೇಳಿಲ್ಲ, ನೆಕ್ ಮಾತ್ರ ಡಿಸೈನ್ ಹೇಳಿರೋದು. ನಾವು ಕಟ್ ಮಾಡ್ಕೊಳ್ಳೋಣ. ಮತ್ತು 2 ಪೀಸ್ನ ತೆಗೆದ್ಬಿಟ್ಟು ಶೇಪ್ ತೆಗಿಬೇಕು. 2 ಪೀಸ್ ಮಾತ್ರ. ನಾನು ಹೇಳ್ದಂಗೆ ಆಲ್ರೆಡಿ ಇದ್ರದ್ದು ಹೆಚ್ಚು ಕಮ್ಮಿ ಸ್ಲೀವ್ಸ್ ಗುಪ್ಪೆ ಥರ ಬರೋ ಕಾರಣ ಏನಪ್ಪ ಅಂದರೆ ಇಲ್ಲಿ ನಾವು ಜಾಸ್ತಿ ಹಿಂಗೆ ತೊಗೊಂಡಾಗ ಗುಪ್ಪೆ ಬರುತ್ತೆ. ಈಗ ತೊಗೊಂಡ್ರೆ ಏನೂ ಬರೋಲ್ಲ. ಆಮೇಲೆ ಶೇಪ್ನು ಅಷ್ಟೇ ಒಂಚೂರು ತೊಗೊಂಡ್ರೆ ಏನಾಗುತ್ತೆ ಇಲ್ಲಿ ಜಾಸ್ತಿ ಗುಪ್ಪೆ ಬರೋದು ಆ ರಿಂಕಸ್ ಬರೋಕ್ಕೆ ಕಾರಣ ಆಗುತ್ತೆ. ಓಕೆನಾ? ನೀಟಾಗಿ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಜಾಸ್ತಿ ಕಟ್ ಮಾಡಿದ್ರೆ ಟೈಟ್ ಆಗುತ್ತೆ, ಕಮ್ಮಿ ಆದರೆ ರಿಂಕಸ್ ಆಗುತ್ತೆ. ಓಕೆನಾ? ಇದಿಷ್ಟು ಕಟಿಂಗ್ ಆಯಿತು. ಮತ್ತು ಇದರಲ್ಲಿ ಬಂದುಬಿಟ್ಟು ಒಂದೇನಪ್ಪ ಅಂದರೆ ಶೋಲ್ಡರ್ ಹತ್ರ ರಿಂಕಲ್ಸ್ ಬರೋಕ್ಕೆ, ಅದು ಶೋಲ್ಡರ್ ಭುಜ ಜಾರುತ್ತಲ್ಲ, ಏನಕ್ಕಪ್ಪ ಅಂದರೆ ಮೇನ್ ಪಾಯಿಂಟು ಇದು ಇಲ್ಲಿರುತ್ತಲ್ಲ. ನಾವು ಏನು ತೊಗೊಂಡಿರ್ತೀವಿ ಅಳತೆನ, ಈ ಅಳತೆ ಕರೆಕ್ಟಾಗಿರಬೇಕು. ನಾವು ಇದನ್ನು ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡುವಾಗ ಏನಾಗುತ್ತೆ, ಇದು ಆ ಕಡೆ ಹಿಂಗೆ ಎಕ್ಸ್ಪೆಂಡ್ ಆಗುತ್ತೆ. ನಾವು ಈ ರೀತಿ ಕಟ್ ಮಾಡ್ತೀವಿ ಅಂದ್ಕೊಳ್ಳಿ, ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ನಾವು ಸ್ಟಿಚಿಂಗ್ ಮಾಡುವಾಗ ಏನಾಗುತ್ತೆ, ಹಿಂಗೊಟ್ಟೋಗುತ್ತೆ. ಅವಾಗ ಏನಾಗುತ್ತೆ, ಈ ಕಡೆ ಒಂದು ಹಿಂಗೆ ಇರಬೇಕಾಗಿದ್ದು ಹಿಂಗೆ ಹೋಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ರಿಂಕಲ್ಸ್ ಬರೋಕ್ಕೆ, ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇದೇ ಕಾರಣ. ಓಕೆನಾ? ಇವಾಗ ಇದನ್ನೇನಾಗುತ್ತೆ, ಹಿಂಗೆ ಜಾರ್ಕೊಳ್ಳುತ್ತೆ. ಹಂಗಾಗಿ ಇವಾಗ ಇದನ್ನು ನಾವು ಕಟ್ ಮಾಡ್ದೇನೆ ಇಷ್ಟಕ್ಕೆ ಇಟ್ಕೊಂಡು ಸ್ಟಿಚ್ ತೋರಿಸ್ತೀನಿ ಕಟಿಂಗ್ ಹೆಂಗೆ ಮಾಡೋದು ಅಂತ. ಈ ರೀತಿ ಹಿಂಗೆ ತಗೊಂಡು ಇವಾಗ ಫುಲ್ಲು ಕಟ್ ಮಾಡಬಾರ್ದು, ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬಿಡಬೇಕು. ಬಿಟ್ಬಿಟ್ಟು ಆಮೇಲೆ ನಾವು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ಓಕೆನಾ? ಆವಾಗಲೇ ನಿಮಗೆ ನೀಟಾಗಿ ಬರೋದು. ಆವಾಗ ಶೋಲ್ಡರ್ ಡ್ರಾಪ್ ಆಗೋದಕ್ಕೂ ಚಾನ್ಸ್ ಇರೋಲ್ಲ. ತೋರಿಸ್ತೀನಿ. ಇವಾಗ ಈ ರೀತಿ ಇರೋದ್ರಿಂದ ನೋಡಿ, ಇವಾಗ ಆ ಕಡೆ ಈ ಕಡೆ ಸರಿಯೋದಿಲ್ಲ. ಓಕೆನಾ? ಇದೇನಾಗುತ್ತೆ, ಇಷ್ಟಕ್ಕೆ ಕೂತ್ಕೊಳ್ಳುತ್ತೆ. ಇವಾಗ ಏನಾಗುತ್ತೆ, ಇದು ಕಟ್ ಮಾಡಿದಾಗ ಏನಾಗುತ್ತೆ, ಹಿಂಗೆ ಈ ಕಡೆ ಬರೋ ಚಾನ್ಸ್ ಇರುತ್ತೆ. ನೀವು ಎಷ್ಟೇ ಕರೆಕ್ಟಾಗಿ ಇಟ್ಕೋತೀನಿ ಅಂದ್ರೂ 1 ಪಾಯಿಂಟ್ 2 ಪಾಯಿಂಟಲ್ಲಿ ಆ ಕಡೆ ಈ ಕಡೆ ಆದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇವಾಗ ಈ ರೀತಿ ಇಟ್ಕೊಂಡು ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಶೋಲ್ಡರು ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ. ಈಗ ಕರೆಕ್ಟಾಗಿರುತ್ತಲ್ವ ಮೆಜರ್ಮೆಂಟು, ಅದಕ್ಕೋಸ್ಕರ ಶೋಲ್ಡರು ಡ್ರಾಪ್ ಆಗೋದಿಲ್ಲ. ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ.